ಬಾದಶಾಹ, ಗೋಬ್ರಾಹ್ಮಣ ಪರಿಪಾಲಕ, ಹಿಂದೂ ಧರ್ಮರಕ್ಷಕ, ಮರಾಠಿ ಸಾಮ್ರಾಜ್ಯ ಸ್ಥಾಪಕ, ಶ್ರೀಮಂತ ಶ್ರೀ ರಾಜ ಕಾರ್ಯ ಪುರಂದರ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಅವರ ಮಕ್ಕಳೇ ಬನ್ನಿ ಕುಳಿತುಕೊಳ್ಳಿ. ನನ್ನಿಂದೇನಾಗಬೇಕಾಗಿತ್ತು? ತಾಯಿ, ಆ ದುಷ್ಟ ಔರಂಗಜೇಬನು ನನ್ನ ಸೋದರ ಶಾಮಾಜಿಯನ್ನು ಸೆರೆ ಹಿಡಿದ ನಂತರ ಕ್ರೂರತನದಿಂದ ಕೊಲ್ಲಿಸಿ ಬಿಟ್ಟ. ಈಗ ನನ್ನನ್ನು ಕೊಲ್ಲಿಸಲು ಹೊಂಚು ಹಾಕಿದ್ದಾನೆ. ನಮ್ಮ ರಾಜ್ಯವನ್ನು ವಶಪಡಿಸಿಕೊಳ್ಳಲು ಸೇನೆಯನ್ನು ಕಳುಹಿಸಿದ್ದಾನೆ. ಈಗಾಗಲೇ ನೆಲಕೋಟೆಗಳು ಅವನ ಕೈವಶವಾಗಿವೆ. ಶತ್ರುಗಳ ಕಣ್ಣು ತಪ್ಪಿಸಿ ನಾವು ಇಲ್ಲಿಗೆ ಬಂದಿದ್ದೇವೆ. ನಮಗೆ ರಕ್ಷಣೆ ಕೊಡಿ. ಬೇರೆ ರಾಜ್ಯದವರ್ಯಾರು ನಿಮಗೆ ರಕ್ಷಣೆ ನೀಡಲಿಲ್ಲವೇ? ಇಲ್ಲ ತಾಯಿ, ಆ ದುಷ್ಟ ಔರಂಗಜೇಬನ ಕೋಪಕ್ಕೆ ಹೆದರಿ ರಕ್ಷಣೆ ಕೊಡಲು ನಿರಾಕರಿಸಿದರು. ಅವನ ಜೊತೆ ವೈರತ್ವ ಕಟ್ಟಿಕೊಳ್ಳುವುದು ಸುಲಭದ ಮಾತಲ್ಲ. ಇರಲಿ, ಶಿವಾಜಿ ಮಹಾರಾಜರ ಮಗನಿಗೆ ರಕ್ಷಣೆ ನೀಡುವುದು ನಮ್ಮ ಕರ್ತವ್ಯವೆಂದು ಭಾವಿಸುತ್ತೇನೆ. ನಿಮಗೆ ಆಶ್ರಯ ನೀಡುವುದು ನಮ್ಮ ಧರ್ಮ. ತಿಮ್ಮಣ್ಣ ನಾಯಕರೇ, ಅಪ್ಪಣೆ ತಾಯಿ. ಇವರನ್ನು ನಮ್ಮ ಅತಿಥಿ ಗೃಹಕ್ಕೆ ಕರೆದೊಯ್ಯಿರಿ. ವಿಶೇಷ ಅತಿಥಿ ಸತ್ಕಾರ ಮಾಡಿರಿ. ಆಗಲಿ ತಾಯಿ. ತದನಂತರ ಆಲೋಚಿಸೋಣ. ನಿಮ್ಮ ಔದಾರ್ಯ ದೊಡ್ಡದು ತಾಯಿ, ನಾನು ನಿಮಗೆ ಕೃತಜ್ಞ. ಇರಲಿ ಇರಲಿ. ತಿಮ್ಮಣ್ಣ ನಾಯಕರೇ, ರಾಜಾರಾಮನಿಗೆ ಆಶ್ರಯ ನೀಡುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಮ್ಮ, ನೆನಪು ಮಾಡಿಕೊಳ್ಳಿ, ಆ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮ ರಾಜ್ಯದ ವ್ಯಾಪಾರ ಕೇಂದ್ರಗಳಾದ ಕುಂದಾಪುರ ಮತ್ತು ಗೋಕರ್ಣಗಳ ಮೇಲೆ ದಾಳಿ ಮಾಡಿಸಿ ನಮಗೆ ಸೇರಬೇಕಾಗಿದ್ದ ತೆರಿಗೆ ಹಣವನ್ನು ಕೆಟ್ಟುಕೊಂಡು ಹೋಗಿದ್ದರು. ತಾಯಿ, ನೀವು ಕೂಡ ಸ್ವಲ್ಪ ಆಲೋಚಿಸಿ. ನಿಜ ತಿಮ್ಮಣ್ಣ ನಾಯಕರೇ. ಸಪ್ನವಿಸಿ ಕೃಷ್ಣಪ್ಪಯ್ಯನವರೇ, ನಿಮ್ಮದೇನೋ ಅಭಿಪ್ರಾಯ? ತಾಯಿ, ನಾವೀಗ ರಾಜಾರಾಮನಿಗೆ ಆಶ್ರಯ ನೀಡುವುದು ಕಷ್ಟಕರ. ಆ ದುಷ್ಟ ಔರಂಗಜೇಬನಿಗೆ ತಿಳಿದರೆ ಆತ ನಮ್ಮ ಮೇಲೆ ಆಕ್ರಮಣ ಮಾಡಿಸುತ್ತಾನೆ. ಆತನದು ಬಲಾಢ್ಯ ಸೈನ್ಯ, ನಮ್ಮದು ಚಿಕ್ಕ ಸೈನ್ಯ. ನೀವೇನೋ ಹೇಳಿವಿರಿ ಅಪ್ಪಾಜಿ? ಶರಣು ಅಂತ ಬಂದವರಿಗೆ ಆಶ್ರಯ ನೀಡುವುದೇ ನಮ್ಮ ಧರ್ಮ. ದುಷ್ಟರಿಗೆ ಹೆದರಿ ಹಿಂದೆ ಸರಿಯುವುದಕ್ಕಿಂತ ಮುಂದುವರೆದು ಹೋರಾಡುವುದೇ ಲೇಸು. ಅಪ್ಪಾಜಿ ಹೇಳುವುದು ನಿಜ. ಈಗ ರಾಜಾರಾಮವರು ನಮ್ಮಲ್ಲಿ ಆಶ್ರಯ ಬೇಡಿ ಬಂದಿದ್ದಾರೆ. ಅವರಿಗೆ ರಕ್ಷಣೆ ನೀಡುವುದು ನಮ್ಮ ರಾಜ್ಯ ಧರ್ಮ. ಕೊಲ್ಲುವನಿಗಿಂತ ಕಾಯುವವನೇ ದೊಡ್ಡವನು. ನಮ್ಮ ಧರ್ಮವೇ ನಮ್ಮೆಲ್ಲರನ್ನೂ ರಕ್ಷಿಸುತ್ತದೆ. ಧರ್ಮಕ್ಕೆ ಜಯವಾಗಲಿ. ಹೌದು ತಾಯಿ, ನಿಮ್ಮ ಮಾತು ನಿಜ. ಹಾಗೇ ಆಗಲಿ. ಮಹಾರಾಣಿಯವರಿಗೆ ಜಯವಾಗಲಿ, ಜಯವಾಗಲಿ. ತಮ್ಮನ್ನು ತುರ್ತಾಗಿ ಭೇಟಿಯಾಗಲು ಬೇಹುಗಾರನ ಕಾಯುತ್ತಿದ್ದಾನೆ. ಕಳಿಸಿಕೊಡಲೇ? ಓಹೋ, ಬೇಹುಗಾರನ ಕಳಿಸಿಕೊಡಿ. ಅಪ್ಪಣೆ ತಾಯಿ.